ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ರೀಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಿಮ್ಮ ಮೊಬೈಲಲ್ಲಿ ಡುವೆಲ್ ಆ್ಯಪ್ನ ಯಾವ ಥರ ಸೆಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ನಾವು ವಾಟ್ಸಪ್ 2 ಮಾಡಿದ್ದೀನಿ, ಹಾಗೆ ಫೇಸ್ಬುಕ್ 2 ಆ್ಯಪ್ನ ಮಾಡಿದ್ದೀನಿ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ 2 ಆ್ಯಪ್ನ ಯೂಸ್ ಮಾಡ್ತಿದ್ದೀನಿ. ಈ ಥರ ಆ್ಯಪ್ನ ಡುವೆಲ್ ಆ್ಯಪ್ನ ಯಾವ ಥರ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಯಾವ ಥರ ಮಾಡೋದಾಗಿ ಯೂಸ್ ಮಾಡೋದು ಅಂತ. ಹಾಗೆಯೇ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲು ಇಲ್ಲಿ ನಿಮ್ಮ ಮೊಬೈಲಿರೋ ಒಂದು ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳೋಕ್ಕಾಗತ್ತೆ. ಎಲ್ಲ ಸೆಟ್ಟಿಂಗ್ಸು ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸಲ್ಲೇ ಇರುತ್ತೆ. ಆದರೆ ಯಾವುದೇ ಆ್ಯಪ್ ಕೂಡ ಡೌನ್ಲೋಡ್ ಮಾಡಬೇಕಂತಿಲ್ಲ. ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಂಡ್ರೆ ಆಯಿತು. ನಿಮ್ಮದು ಮೊಬೈಲಲ್ಲಿ 2 ಆ್ಯಪ್ನ ಯೂಸ್ ಮಾಡ್ಬೋದು, ಡುಯಲ್ ಆ್ಯಪ್ನ ಯೂಸ್ ಮಾಡ್ಬೋದು. ನೀವು ಮೊದಲು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಂಡ್ರೆ ಗೈಸ್ ಇಲ್ಲಿ ಸಿಸ್ಟಮ್ ಆ್ಯಪ್ ಅಪ್ಡೇಟರ್ ಅಂತ ಒಂದಿದೆ, ಹಾಗೆ ಅಬೌಟ್ ಫೋನ್ ಅಂತ ಇದೆ. ನಿಮ್ಮ ಮೊಬೈಲ್ ಮೊದಲು ಅಪ್ಡೇಟ್ ಮಾಡಬೇಕಾಗತ್ತೆ. ಅಪ್ಡೇಟ್ ಮಾಡಿದ್ರೆ ಮಾತ್ರ ಈ ಥರ ಫ್ಯೂಚರ್ಸ್ ಇಲ್ಲಿ ಬರುತ್ತೆ, ಇಲ್ಲಾಂದರೆ ಇಲ್ಲಿ ಬರೋಲ್ಲ. ಹೊಸ ಮೊಬೈಲ್ ತೊಗೊಂಡಿದ್ದಾರಲ್ಲ ಅವರೆಲ್ಲ ಮೊಬೈಲಲ್ಲಿ ಅಪ್ಡೇಟನ್ನು ಮಾಡ್ಕೊಳ್ಳಿ. ಹಾಗಿದ್ರೆ ಮಾತ್ರ ನಿಮಗೆ ಅಪ್ಡೇಟ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಸಿಸ್ಟಮ್ ಅಪ್ಡೇಟ್. ನಾನು ಇವಾಗ ಸಿಸ್ಟಮ್ ಅಪ್ಡೇಟ್ನ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅದಕ್ಕೆ ಇವಾಗ ನಾನೆಲ್ಲ ಫ್ಯೂಚರ್ಸ್ಗಳು ಇವಾಗ ಬರ್ತಿದ್ದಾವೆ. ಇವಾಗ ಹಳೆ ಮೊಬೈಲ್ ಇರ್ತಾವಲ್ಲ, ಅವ್ರ ಮೊಬೈಲ್ ಅಪ್ಡೇಟ್ ಮಾಡ್ಕೊಂಡ್ರೆ ಹೊಸ ಫ್ಯೂಚರ್ಸ್ಗಳು ಬರ್ತವೆ. ಅದೇ ರೀತಿ ಹಾಗೆ ಸ್ಕ್ರೋಲ್ ಮಾಡಿ ಆ ಸೆಟ್ಟಿಂಗ್ಸ್ ಎಲ್ಲಿರುತ್ತೆ ಅಂದರೆ ಇಲ್ಲಿ ಆ್ಯಪ್ಸ್ ಅಂತ ಇದೆ, ನೋಡ್ಬೋದು. ಇಲ್ಲಿ ಆ್ಯಪ್ಸನ್ನು ಆನ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು, ಇಲ್ಲಿ ಆ್ಯಪ್ಸ್ ಅಂತ ಒಂದು ಇದು ಇರುತ್ತೆ, ನಿಮ್ಮದು ಆಪ್ಷನ್ ಇರುತ್ತೆ. ಆ್ಯಪ್ಸನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಪ್ಸ್ನ ಆನ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸಲ್ಲಿ ನೀವು ನೋಡ್ಬೋದು ಸಿಸ್ಟಮ್ ಆ್ಯಪ್ ಸೆಟ್ಟಿಂಗ್ಸ್, ಹಾಗೆ ಮ್ಯಾನೇಜ್ ಆ್ಯಪ್ಸ್, ಮ್ಯಾನೇಜ್ ಹೋಮ್ ಸ್ಕ್ರೀನ್, ಹಾಗೆ ಡುವೆಲ್ ಆ್ಯಪ್ ಪರ್ಮಿಷನ್, ಈ ಥರ ಆಪ್ಷನ್ಸ್ಗಳು ಇದ್ದಾವೆ. ಇಲ್ಲಿ ಡುವೆಲ್ ಆ್ಯಪ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಈ ಥರ ಆ್ಯಪ್ಸ್ ಬರ್ತವೆ. ಇಲ್ಲಿ ನೋಡ್ಬೋದು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಈ ಥರ ನಿಮ್ಮದು ಆ್ಯಪ್ಸ್ ಇರುತ್ತಲ್ಲ ಅದನ್ನು ಡುವೆಲ್ ಆ್ಯಪ್ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು. ನಾನು ಇವಾಗ ಕಾಣಿಸ್ತೀನಿ ನಿಮಗೆ ಡುವೆಲ್ ಆ್ಯಪ್. ಇಲ್ಲಿ ವಾಟ್ಸಪ್ ಇದೆಯಲ್ಲ, ಇದು ಕ್ಲಿಕ್ ಮಾಡಿದ್ರೆ ಡುವೆಲ್ ಆ್ಯಪ್ ಆಗುತ್ತೆ. ಕ್ಲಿಕ್ ಮಾಡಿಲ್ಲ ಅಂದರೆ ಸಿಂಗಲ್ ಆ್ಯಪ್ ಆಗೇ ಇರುತ್ತೆ. ಇವಾಗ ನೀವು ಡುವೆಲ್ ಆ್ಯಪ್ ಮಾಡಬೇಕಂದ್ರೆ ಕ್ಲಿಕ್ ಮಾಡ್ಕೊತೀನಿ. ಹಾಗೆ ಇನ್ಸ್ಟಾಗ್ರಾಮ್ ನೋಡ್ಬೋದು, ಇಲ್ಲಿ ಡುವೆಲ್ ಆ್ಯಪ್ ಇದ್ದು ಸಿಂಗಲ್ ಆ್ಯಪ್ ಕೂಡ ಮಾಡ್ಬೋದು, ಡುವೆಲ್ ಆ್ಯಪ್ ಕೂಡ ಮಾಡ್ಕೊಳ್ಬೋದು. ನಾನು ನಿಮಗೆ ತೋರಿಸ್ಬೇಕಂತ ವಾಟ್ಸಪ್ ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಈ 3 ಆ್ಯಪ್ನ ಡುವೆಲ್ ಆ್ಯಪ್ ಮಾಡ್ಕೊಂಡು ತೋರಿಸಿದ್ದೀನಿ ನಿಮಗೆ. ಇಲ್ಲಿ ನೋಡ್ಬೋದು, ನಾನು ಇವಾಗ ಆಲ್ರೆಡಿ ಮಿಶೋ ಆ್ಯಪ್ ಒಂದೇ ಡುವೆಲ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಯಾವುದೂ ಯೂಸ್ ಮಾಡ್ತಾ ಇಲ್ಲ. ಇದು ನಿಮಗೆ ತೋರಿಸ್ಬೇಕಂತ ಡುವೆಲ್ ಆ್ಯಪ್ನ ಮಾಡ್ಕೊಂಡಿದ್ದೆ ಅಷ್ಟೇ. ಇಲ್ಲಿ ನೋಡ್ಬೋದು, ಈ ಥರ ಬೇಕಿದ್ರೆ ನಿಮ್ಗೆ ಯಾವ ಆ್ಯಪ್ ಬೇಕಿದ್ರು ಡುವೆಲ್ ಆ್ಯಪ್ನ ಮಾಡ್ಕೊಳ್ಬೋದು. ನಿಮ್ಮ ಮೊಬೈಲಲ್ಲಿ ಯಾವ್ಯಾವ ಆ್ಯಪ್ನ ಇನ್ಸ್ಟಾಲ್ ಮಾಡಿದಿರೋ ಅವೆಲ್ಲ ಆ್ಯಪ್ನ ಇಲ್ಲಿ ಡುವೆಲ್ ಆ್ಯಪ್ ಆಗಿ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ತುಂಬಾ ಆ್ಯಪ್ಸ್ಗಳಿದ್ದಾವೆ. ನಿಮ್ಗೆ ಯಾವ ಆ್ಯಪ್ಸ್ ಬೇಕೋ ಎಲ್ಲ ಆ್ಯಪ್ನ ಡುವೆಲ್ ಆ್ಯಪ್ ಮಾಡ್ಕೊಳ್ಬೋದು. ಈ ಥರ ಒಂದು ಅಪ್ಡೇಟು ನಿಮಗೆ ಮೊಬೈಲಲ್ಲೇ ಕೊಡ್ತಿದ್ದಾರೆ, ಆದರೆ ಬೇರೆ ಯಾವುದೇ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡಬೇಕಂತ ಇಲ್ಲ. ಇಲ್ಲಿ ನೋಡ್ಬೋದು, ಹಾಗೆ ಆ್ಯಪ್ ಲಾಕ್ ಕೂಡ ಇದೆ. ನಿಮಗೆ ಆ ಆ್ಯಪ್ಗೆ ಬೇಕಾದರೆ ಲಾಕ್ ಕೂಡ ಹಾಕ್ಕೊಳ್ಬೋದು. ನೋಡಿದ್ರಲ್ಲ ಗೈಸ್ ಡುವೆಲ್ ಆ್ಯಪ್ನ ಯಾವ ಥರ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.